वाला 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 टोपी वाला 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 ಇದ್ದಂಗ ಹೇಳು ನಾನು ಬುದ್ಧಿ ಇದ್ರೆ ನನ್ನ ಫ್ಯಾನ್ ನಗಣ ಏನ್ರಿಪ ಸುದ್ದಿ ಬಹಳ ಪ್ರಾಮುಖ್ಯವಾಗಿ ಕರ್ನಾಟಕ ರಾಜ್ಯದ ಯಾವುದೇ ಪ್ರದೇಶ ಇರಬಹುದು ಎಲ್ಲೆಲ್ಲಿ ಪರಕೀಯರ ಹೆಸರಿದೆ ಅಲ್ಲೆಲ್ಲ ಆಂಗ್ಲರ ಹೆಸರೇನಿದೆ ಅದರಿಪ ವಿದೇಶರು ಅಂದ್ರು ಆಂಗ್ಲರೇ ಆಂಗ್ಲರು ಅಂದ್ರು ವಿದೇಶರೇ ಎರಡು ಒಂದ ಮುಂದೆ ಹೇಳ್ರಿಪ ಇದೆಲ್ಲ ಹೆಸರುಗಳನ್ನ ಬದಲಾವಣೆ ಮಾಡಬೇಕು ಹೆಂಗ್ರಿಪ ಅದ ಬದಲಾವಣೆ ಅಂದ್ರ ಈಗ ಬೆಂಗಳೂರು ಬದಲಾವಣೆ ಆಯ್ತು ಆಯ್ತು ಬೆಳಗಾವಿ ಬದಲಾವಣೆ ಆಯ್ತು ಅದು ಆಯ್ತು ಈ ತರ ಕನ್ನಡದಲ್ಲಿ ಹೆಸರನ್ನ ಬದಲಾವಣೆ ಮಾಡಿದ್ಮೇಲೆ ಈಗ ಮತ್ತೊಂದು ಹೋರಾಟ ಹೌದಾ ಯಾವುದ್ರಿಪ ಅದು ಅಂಗ ಪ್ರತಿಮೆಗಳ ವಿರುದ್ಧ ಜನವರಿ ತಿಂಗಳಿಂದ ಮತ್ತೊಂದು ಹೋರಾಟ ಹೌದನ್ರಿಪ ಹಂಗಿದ್ರೆ ಮತ್ತೆ ಆಗ್ತಾಡ ಹೊಡೀರಿ ಹಲಗಿ ಭಾರಿ ಹೋರಾಟ ಇದೇನು ಸಾಮಾನ್ಯ ಹೋರಾಟ ಅಲ್ಲ ಅದು ಗೊತ್ತಬಿಡ್ರಿ ನಿಮ್ಮ ಹೋರಾಟ ಅಂತಂದ್ರೆ ಅವು ಭಾರಿಯಾಗೇನೆ ಇರ್ತಾವ ಈಗ ಬದಲಾವಣೆ ಆಗ್ಬೇಕಾಗಿರೋದು ಯಾವ್ದ್ಯಾವುದು ಅಂತ ಹೇಳ್ರಿ ಕಬ್ಬನ್ ಪ್ರತಿಮೆ ಹೈಕೋರ್ಟ್ ಹಿಂದೆ ಇರೋದು ಕಬ್ಬನ್ ಪಾರ್ಕ್ ಒಳಗಿರೋದು ಅದ್ರ ಜೊತೆಲಿ ರಾಣಿ ಮತ್ತು ಚಕ್ರವರ್ತಿ ಇದೆರಡು ಪ್ರತಿಮೆ ಒಟ್ಟು 3 ಪ್ರತಿಮೆ ನಮ್ಮ ಎದುರು ಕಾಣ್ತಕ್ಕಂಥದ್ದು ನಾಗಣ್ಣ ನೀವು ಈ ಕನ್ನಡಕ ತಗೊಂಡು ಒಂದ್ ರೌಂಡ್ ಹಿಂಗ್ ಸುತ್ತ ಹಾಕ್ರಿ 3 ಅಲ್ಲ 300 ಕಾಣಿಸ್ತಾವ ಅಲ್ರಿ ಒಂದ್ ವೇಳೆ ಅವುಗಳನ್ನ ಯಾವ ತೆಗಂಗಿಲ್ಲ ಅಂತ ಹೇಳಿದ್ರೆ ಏನ್ರಿ ಮಾಡ್ತೀರಿ ತೆಗಿಲ್ಲ ಅಂದ್ರೆ ನಾವೇ ಆ ಪ್ರತಿಮೆಯ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದು ತೆಗಿತೀವಿ ಅಂತ ಹೇಳಿ ಇವತ್ತು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀವಿ ಹೌದಾ ಆ ಕೆಲಸ ಈಗ ಮಾಡಿದ್ರೆ ಚಂದಿತ್ತಲ್ರಿಪಾ ಈಗ ಮೂರ್ತಿಗಳೆಲ್ಲ ಅದು ಮತ್ತಿನ್ನೇನಾದ್ರೂ ಬದಲಾವಣೆ ಮಾಡೋದೈತೇನ್ರಿ ಹೇಳ್ರಿ ಇದ್ರ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆ ಹೆಸರು ಚೇಂಜ್ ಮಾಡಿ ಓಕೆ ವಿಕ್ಟೋರಿಯಾಗೆ ಏನ್ ಮಾಡೋಣ ಅಂತಂದ್ರ ಮಾರಮ್ಮ ಆಸ್ಪತ್ರೆ ಅಂತ ಹೇಳೋಣ ನೆಕ್ಸ್ಟ್ ಹೇಳ್ರಿ ಕಬ್ಬನ್ ಚೇಂಜ್ ಮಾಡಿ ಹೌದ್ರಾ ಈ ಕಬ್ಬನ್ ಬೇಡ ಅಂದ್ರೆ ಅದಕ್ಕೆ ರಿಬ್ಬನ್ ಪಾರ್ಕ್ ಅಂತ ಹೇಳೋಣ ನೆಕ್ಸ್ಟ್ ಬೋರಿಂಗ್ ಈ ಬೋರಿಂಗ್ಗೆ ಬೋರಿಂಗ್ ಬೇಡ ಅಂತಂದ್ರ ನಾರಿಂಗ್ ಹಾಸ್ಪಿಟಲ್ ಅಂತ ಹೇಳೋಣ ಓಕೆ ಈ ತರ ಎಲ್ಲ ಕಡೆ ಓಕೆನ್ರಿಪಾ ಬದಲಾವಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮುಂದಿನ ವಾರ ನಾವು ಮನವಿಯನ್ನು ಕೊಡ್ತೇವೆ ಇದು ಮನವಿಗೆ ಸ್ವೀಕಾರ ಮಾಡೋ ಸಂತೋಷ ಇಲ್ಲ ಅಂದ್ರೆ ಜನವರಿ ತಿಂಗಳಿಂದ ಉಗ್ರ ಅಪರೂಪ ವಿನೂತನ ಚಳವಳಿ ಮಾಡ್ತೀವಿ ಹೊಡ್ರಿ ಅಲ್ಲಿಗಿ ಜಾರ್ಜ್ ಸಾಹೇಬ್ರೆ ಏನ್ರಿಪಾ ಕಿಸ್ಡೆ ಸುದ್ದಿ ಇದು ನಮ್ಮ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಬಿಟ್ಟಂತ ವಿಚಾರ ಅದನ್ನ ಬಿಡ್ರಿಪಾ ಬರೀ ಅದನ್ನ ಹೇಳ್ಬೇಡ್ರಿ ನೀವು ನಿಮ್ಮ ಸುಪರ್ತಿಗೆ ಏನ್ ಬರ್ತೈತೆ ಅದನ್ನ ಹೇಳ್ರಿಪಾ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಏನ್ ಹೇಳಿದ್ರಿ ಕಾನೂನಿನ ಚೌಕಟ್ಟಿನೊಳಗಡೆ ಕಾನೂನು ಚೌಕಟ್ಟಿನೊಳಗೆ ಮಾಡಬೇಕು ಕಿಸ್ಸ ಒಂದ್ ವೇಳೆ ಕಾನೂನು ಚೌಕಟ್ಟು ದಾಟಿ ಮಾಡಿಬಿಟ್ರೆ ಏನ್ ಮಾಡ್ತೀರಿಪಾ ಕಾನೂನಿನ ಚೌಕಟ್ಟು ಬಿಟ್ಟು ಒಂದು ಅಶ್ಲೀಲ ರೀತಿಯಲ್ಲಿ ಅಥವಾ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆಗೆ ಒಂದು ಧಕ್ಕೆ ತರುವ ರೀತಿಯಲ್ಲಿ ಯಾರಾದ್ರೂ ಏನಾದ್ರೂ ಮೀರಿ ಮಾಡಿಬಿಟ್ರೆ ಅವ್ರನ್ನ ಏನ್ ಮಾಡ್ತೀರಿ ಎಳ್ಕೊಂಡ್ ಬಂದು ಸನ್ಮಾನ ಮಾಡ್ತೀರಾ ನಮ್ಮ ಸ್ಥಳೀಯ ಪೊಲೀಸರು ಅವರು ಅದರ ವಿಚಾರದಲ್ಲಿ ಕ್ರಮ ತಗೊಳ್ಳುವಂತ ಸಂಪೂರ್ಣ ಸ್ವಾತಂತ್ರ್ಯ ಅವರಿಗೆ ಬಿಟ್ಟಿದ್ರು ಏನ್ ಮಾತಂತ ಹೇಳಿದಿರ್ರಿ ಜಾರ್ಜ್ ಸಾಹೇಬ್ರೆ ಅಲ್ರಿ ರೇಪ್ ಮಾಡಿದವ್ರಿಗೆ ಏನು ಮಾಡೋಲ್ರಿ ನಿಮ್ ಪೊಲೀಸರು ನೀವು ಸೇರ್ಕೊಂಡು ಇನ್ ಬರೀ ಜಸ್ಟ್ ಕಿಸ್ ಕೊಟ್ರಿ ಏನ್ರಿ ಮಾಡ್ತಾರ ನಿಮ್ ಪೊಲೀಸರು ಏನ್ರಿ ಮಾಡ್ತಾರ್ರಿ ವೆರಿ ಫನ್ನಿ